ಭಾರಿ ಸಮಯದ ಬಳಿಕ ನನ್ನ ಮಗನ ಫೇವರೆಟ್ ಇದೀಗ ಅಷ್ಟೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಎಷ್ಟು ಚಂದ ಆಗ್ತದೆ ನೋಡಿ ಅಂತೆ. ಉದ್ದಿನ ಯಾವ ಐಟಮ್ ಆದರೂ ಸಹ ಗ್ರೈಂಡರಲ್ಲಿ ಹಾಕಬೇಕು ನಾವು. ಈಗ ಒಡ್ಡೆ ಮಾಡೋದಿದ್ರೆ, ದುಸ್ಕ ಮಾಡೋದಿದ್ರೆ ಎಲ್ಲ ಭಾರಿ ಒಳ್ಳೆಯದಾಗ್ತದೆ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತೊಂದು ತುಂಬ ಸೂಪರ್ ಆದಂತಹ, ನಿಮಗೆ ಎಲ್ಲರಿಗೆ ಸಹ ಹಳೆಯ ನೆನಪು ಮರುಕಳಿಸುವಂತಹ ಒಂದು ಸಣ್ಣ 1 ನಿಮಿಷದ ಕಾಮಿಡಿ ಶೋ ಮಾಡ್ತಾ ಇದ್ದೇನೆ. ಅದರದ್ದು ಸಣ್ಣ ಸಣ್ಣ ಗ್ಲಿಮ್ಸ್ ಕೊಡ್ತೇನೆ ನಮ್ಮ ಈ ಡೈಲಿ ವ್ಲಾಗಲ್ಲಿ. ಸೊ ಅದಕ್ಕೆಲ್ಲ ಇವತ್ತು ಬೇಗ ಬೇಗ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡಿದ್ದೇನೆ. ಅದು ಶಾರ್ಟ್ ಸ್ಪೀಡಲ್ಲಿ ಬರ್ತದೆ, ನೀವೆಲ್ಲ ನೋಡಿ ನಕ್ಕು ನಲಿಯಿರಿ, ಖುಷಿ ಪಡಿ ಅಂತ ಹೇಳಿ ಮಾಡ್ತಾ ಇರೋದು. ಸೊ ಸ್ಟೇ ಟ್ಯೂನ್ಡ್. ಹೇಳಲಿಕ್ಕೆ ಸಹ ಬರೋದಿಲ್ಲ ನಮಗೆಲ್ಲ, ನಾವೆಲ್ಲ ತುಂಬ ಓಲ್ಡ್ ಆಯಿತು. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಈ ಕಾಮಿಡಿ ಶೋ ಒಂದು ಮಾಡಬೇಕು ಅಂತ ಹೇಳಿ ಅದಕ್ಕೆ ತುಂಬ ಪ್ರಿಪ್ರೇಷನ್ ಎಲ್ಲ ಆಗಬೇಕಲ್ಲ. ಹಾಗೆ ನಂದು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಎಂಥ ಸಹ ಆಗಲಿಲ್ಲ. ಅಂದರೆ ನಾನು ತೋಟಕ್ಕೆ ಹೋಗೋದಾಗಲಿ ಬೇರೆ ಎಂಥ ಕೆಲಸ ಸಹ ಆಗಲಿಲ್ಲ. ಎಲ್ಲ ಬದಿಗಿಟ್ಟು ಇದನ್ನೇ ಮಾಡಿದ್ದು ಅಂತ. ಸಂಜೆ 4 ಗಂಟೆವರೆಗೆ ಸಹ ಇದನ್ನೇ ಮಾಡಿದ್ದು. ಒಟ್ಟಿಗೆ ಸುಮಾರು ಜನ ಪಡ್ಲೇಕಾರೆ ಅವು ಬ್ಯಾಕ್ಗ್ರೌಂಡ್ ಅವು ಒಂದು ಆಗ್ಲಿ ಅವಕ್ಕೆ ಎಫೆಕ್ಟ್ ಮಾಡ್ರು ಸೌಂಡ್ ಬ್ಯಾಕ್ ಎಂದು ಇದು ನಮಸ್ತೆ ಅಂದು ರಾಷ್ಟ್ರಗೀತೆ ಆವತಿ ಲೈಕ್ ಅನ್ನ ಇಂಚೂರಿ ಇತ್ತು ಪಣ್ಣೋಡತ ಬಾಯಿ ಈ ಅಂಚ ಕೋಪ ಬರಬಲ್ಲ ಸೀತಾ ಪಣ್ಣ ಸಮಾಧಾನ ಉಂಟು ತಿಳಿಕೆ ಬರ್ಪುಣೆ ಜಾಯ್ತಾವ. ಜಯ ಹೇ ಜಯ ಹೇ ಇದು ಸೋಜಿದೆಯಾ ಮೂಳೆ ಅಂತಂಗ ಈಗ ಅವಳೆ ಅಂದ್ರೆ ಇದು ಸೋಜಿದೆಯಾ ಅವೇನು ಅಂಚಿಂಚು ಪೋನಾಗ ಸೋಜು ಇಲ್ಲ ಆ ಸೈಡ್ ಬರೇಲಿ ಆ ಸೈಡ್ ಎಲ್ಲಿದ್ರೆ ಸಹ ಎದ್ದು ನಿಲ್ಬೇಕು, ಅಲುಗಾಡಬಾರ್ದು ಅಂತ ಹೇಳಿದ್ದೇನೆ. ನೀನು ಗೇಟ್ ಅಲ್ಲಿ ಓಡಿಕೊಂಡು ಇಲ್ಲಿ ಬಂದಿದ್ಯಲ್ಲ, ನಿನ್ಗೆ ಹಾಗೆ ಫ್ರೆಂಡ್ಸ್. ಇದೊಂದು ನನ್ನ ಸಣ್ಣ ಪ್ರಯತ್ನ ಕಾಮಿಡಿದ್ದು ಮಾಡಲಿಕ್ಕೆ. ಸೊ ಇದು ಬೇರೆ ಬೇರೆ ಸೀರೀಸಲ್ಲಿ ಬರ್ತದೆ. ಅಂದರೆ ಮದರ್ ಆ್ಯಂಡ್ ಸನ್, ಹಸ್ಬೆಂಡ್ ಆ್ಯಂಡ್ ವೈಫು, ಟೀಚರ್ ಆ್ಯಂಡ್ ಸ್ಟೂಡೆಂಟ್, ಮತ್ತು ಮನೆಯ ಯಜಮಾಂತಿ ಮತ್ತು ಪುಷ್ಪ, ಈ ಥರ ಬೇರೆ ಬೇರೆ ರೀತಿಯೆಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗೋದು ಅದು ಇದು ಅಂತೆಲ್ಲ ಆಗುವಾಗ ತುಂಬ ಟೈಮ್ ನಂದು ಹೀಗೆ ಎಲ್ಲ ಸ್ಪೆಂಡ್ ಆಗ್ತಾ ಉಂಟು. ಹಾಗೆ ಕೆಲವೊಂದು ದಿವಸ ನಿಮಗೆ ನನ್ನ ಡೈಲಿ ವ್ಲಾಗಲ್ಲಿ ಇದೇ ಕಾಣಲಿಕ್ಕೆ ಸಿಗ್ತದೆ ಆಯಿತಾ, ಬಿಹೈಂಡ್ ದ ಸ್ಕ್ರೀನ್ ಅಂತ ಹೇಳಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಹೇಳಿ, ಇಷ್ಟ ಆಗದಿದ್ದರೆ ಸಹ ಹೇಳಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ಪ್ಲೇಸ್, ಈ ಸೆಟ್ಟಿಂಗ್ಸ್ ಎಲ್ಲ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಮುಂದಿನ ದಿನಗಳಲ್ಲಿ ತುಂಬ ಇನೋವೇಟಿವ್ ವಿಡಿಯೋ, ಇನ್ಸ್ಪೈರಿಂಗ್ ವಿಡಿಯೋಸ್ ಎಲ್ಲ ಬರಲಿಕ್ಕಿದೆ ಅಂತ. ಹಾಗೆ ವಿಡಿಯೋವನ್ನು ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್. ತುಂಬ ಸ್ಪೆಷಲ್ ಆಗಿ, ತುಂಬ ಡಿಫ್ರೆಂಟ್ ಆಗಿ ನಾನು ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಟೋಟಲಿ ಅಂತ ಹೇಳಿದರೆ ನಿಮ್ಗೆ ಏನಾದರೂ ಲರ್ನಿಂಗ್ ಸಿಗಬೇಕು, ಎಂಟರ್ಟೈನ್ಮೆಂಟ್ ಸಿಗಬೇಕು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲರಿಗೆ ಸಹ ಸಿಗಬೇಕು. ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವ. ನಾಳೆಯಿಂದ ನವರಾತ್ರಿ ಹಬ್ಬ ಕೂಡ ಶುರುವಾಗ್ತದೆ. ಆ ದುರ್ಗಾದೇವಿಯು ನಮಗೆಲ್ಲರಿಗೆ ಸಹ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ, ಎಲ್ಲರಿಗೆ ಸಹ ನೆಮ್ಮದಿದಾಯಕವಾದಂತಹ ಜೀವನವನ್ನು ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.
ಹೇಳಿಕೆ ಮರ್ತೋಯ್ತಲ್ಲ. ಹಾಗೆ ನನ್ನ ವಿಡಿಯೋಸ್ ಎಲ್ಲ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನೀವು ಕಾಮೆಂಟ್ ಮಾಡಿ. ನಿಮ್ಮ ಸಜೆಷನ್ಸೇ ನನಗೆ ದೊಡ್ಡ ಸ್ಫೂರ್ತಿ ಇರುವುದು, ಸ್ಫೂರ್ತಿ ತಂದು ಕೊಡುದು. ಹಾಗೆ ಮತ್ತೆ ಫಸ್ಟ್ ಟೈಮ್ ನೋಡುವವರಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಲಿಕ್ಕೆ ಮರಿಬೇಡಿ. ನಿಮಗೆ ಪುರ್ಸೊತ್ತಾಗುವಾಗ ಯಾವಾಗ ಬೇಕಿದ್ರೆ ಸಹ ನನ್ನ ವಿಡಿಯೋಸ್ ನೋಡ್ಬೋದು ನೀವು ಬೆಲ್ಲೈಕನ್ ಒತ್ತಿದ್ರೆ. ಸೊ ಇಷ್ಟು ಮಾಡಿದರೆ ನಾನು ನಿಮಗೆ ಕೃತಜ್ಞಳು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.